ಹಾ ಬೀಗ್ರೆ, ಆಷಾಢ ಇವಾಗ ಮೊದಲನೇ ಆಷಾಢದಾಗೆ ಮಗಳನ್ನ ಕರ್ಕೊಂಡು ಹೋಗ್ಲೇಬೇಕು ತವ್ರ ಮನೆಗೆ. ಅದಕ್ಕೇನೆ ಕರ್ಕೊಂಡು ಹೋಗಕ್ಕೆ ಎಲ್ಲ ರೂಢಿ ಮಾಡಿಸ್ತಾ ಇದೀನಿ. ಹೇಳಿ ಅಂದ್ರೂ ಕೇಳಿದ್ವಿ. ಎಲ್ಲರೂ ಕರ್ಕೊಂಡು ಹೋಯ್ತಿರಲ್ಲ ಹೋಗಿ ಕರ್ಕೊಂಡು ಅಂತ ಹೇಳಿದ್ರು ಅವ್ರುನುವೆ. ಅದಕ್ಕೆ ಒಂದ್ಸಲ ನಿಮ್ಮೂನುವೆ ಕೇಳ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಏನ್ ಮಾಡೋದು, ಕರ್ಕೊಂಡು ಹೋಯ್ತೀವಿ. ಅಯ್ಯೋ, ಕರ್ಕೊಂಡು ಹೋಗ್ಬಿಟ್ರೆ ಇಲ್ಲೆಲ್ಲ ನೋಡ್ಕೊಳ್ಳೋದು ಯಾರು, ಮಾಡೋದು ಯಾರು? ಇನ್ನು ಹಳ್ಳಿ ಗುಗುಗಳ ತರ ಇನ್ನು ಆ ಸಂಪ್ರದಾಯ ಈ ಸಂಪ್ರದಾಯ, ಆಷಾಢನಂತೆ ಶ್ರಾವಣನಂತೆ ಕಾರ್ತಿಕನಂತೆ ನಾನ್ಸೆನ್ಸ್ ಏನೇನಿದೆಲ್ಲ ಆಚರಣೆ. ಕರ್ಕೊಂಡೋಗಿ ಸುಮ್ಮನೆ ಅಲ್ಲಿ ಇರಿಸ್ಕೊಳ್ಳೋದು, ಆಮೇಲೆ ಇಲ್ದಿರೋದೆಲ್ಲ ಅವ್ರು ಹೇಳ್ಕೊಡೋದು, ನೀವು ಹೇಳ್ಕೊಡೋದು. ಹಬ್ಬಬ್ಬ, ಅದನ್ನ ಮತ್ತೆ ಬಂದು ಇಲ್ಲೆಲ್ಲ ಪ್ರಯೋಗ ಮಾಡೋದು. ನೋಡಿ, ಇಲ್ಲೆಲ್ಲ ತುಂಬಾನೇ ಕೆಲಸ ಇರುತ್ತೆ. ಇಲ್ಲಿ ಎಲ್ಲರಿಗೂ ಒಂದೊಂದು ಕೆಲಸ ಅಂತ ಇರುತ್ತೆ. ಪದೇ 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 ಇಲ್ಲಿ ಕಳ್ಸೋದು ಮಾಡ್ಕೊಳ್ಳೋದು ಅದೆಲ್ಲ ಆಗಲ್ಲ. ಕಿಚನ್ ಡಿಪಾರ್ಟ್ಮೆಂಟ್ ಎಲ್ಲ ಅವ್ರದ್ದೇನೆ, ಎಲ್ಲ ನೋಡ್ಕೋಬೇಕು ತಾನೇ. ಅಡುಗೆ ಕೆಲಸದವ್ರನ್ನೆಲ್ಲ ನಾನು ಇವ್ರನ್ನ ಕರ್ಕೊಂಡು ಬಂದು ಇರಿಸಿರೋದು. ಅದನ್ನೆಲ್ಲ ಮೇಂಟೈನ್ ಮಾಡಬೇಕು ಅಂದ್ರೆ ಇವ್ರು ಇಲ್ಲೇ ಇರಬೇಕು. ನಾನು ಅಮ್ಮ ಬೇರೆ ಟ್ರಿಪ್ ಹೋಗ್ತಾ ಇದೀವಿ. ನಾವಿಬ್ರು ಟ್ರಿಪ್ ಹೋದಾಗ ಮನೆ ಯಾರು ನೋಡ್ಕೋತಾರೆ? ಯಾರಾದ್ರೂ ಒಬ್ರು ಮನೇಲಿ ಇರಲೇಬೇಕಲ್ವಾ? ಆದ್ರೆ ಆಷಾಢದಾಗೆ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗೋದು ನಮ್ಮ ಸಂಪ್ರದಾಯ. ಹೊಸ್ದಾಗ್ ಮದುವೆ ಆದ್ಮೇಲೆ ಕರ್ಕೊಂಡು ಹೋಗ್ಬೇಕಲ್ವಾ? ಕರ್ಕೊಂಡು ಹೋಗೇ ಹೋಯ್ತೀವಿ ನಾವು. ನಮ್ಮ ಕಡೆ ಹಂಗೆಲ್ಲನೂ ಬುಡಕಿಲ್ಲ. ಅತ್ತೆ ಸೊಸೆ ಆಷಾಢದಾಗೆ ಜೊತೆಯಾಗಿರ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾವಂತೂ ಕರ್ಕೊಂಡು ಹೋಯ್ತೀವಿ. ಅಂದ್ರೆ ಜಗಳ ಮಾಡಿ ಹೇಳ್ತಿದೀವಿ ಅಂತ ಅನ್ಕೋಬೇಡಿ. ನಮ್ಮ ಸಂಪ್ರದಾಯನ ಬಿಟ್ಕೊಡಕ್ಕಿಲ್ಲ ಅಷ್ಟೇನೆ. ಹಾ, ಅತ್ತೆ ಸೊಸೆ ಜೊತೆಗಿದ್ರೆ ಏನಾಗ್ತತೆ? ಸುಮ್ಮನೆ ಯಾವ್ದೋ ಒಂದು ನೆಪ ಹೇಳೋದು, ಕರ್ಕೊಂಡು ಹೋಗೋದು, ಒಂದ್ ನೆಪ ಹೇಳೋದು, ಕರ್ಕೊಂಡು ಹೋಗೋದು. ಇದೇ ಆಯ್ತು ಎಲ್ಲನೂ. ಕರ್ಕೊಂಡೋಗೋ ಅವಶ್ಯಕತೆ ತಾನೇ ಏನೈತೆ? ಏನು ಬೇಕಾಗಿಲ್ಲ. ನನ್ನ ಮಗಳು ಹೇಳ್ತಾಳೆ ತಾನೆ, ನಾನು ನನ್ನ ಮಗಳು ಇಬ್ರನ್ನು ಎಲ್ಲೋ ಹೋಗ್ತಾ ಇದೀವಿ. ಹಾಗೆ ನಮ್ಮ ಅಳಿಯಂದ್ರು ಬೇರೆ ಬರ್ತಾರೆ. ಎಲ್ಲ ಆಗ ತನಕನೂ ಅವಳನ್ನ ಕಳ್ಸಕ್ಕಾಗಲ್ಲ. ಓ ಸರಿ ಸರಿ ಸರಿ, ಈಗ ಗೊತ್ತಾಯ್ತು ನನಗೆ. ನೀವು ನಿಮ್ ಗಂಡ ಯಾಕೆ ಹಿಂಗೆ ಕಿತ್ತಾಡ್ತಾ ಇದ್ದೀರಾ? ನಿಮ್ಮ ಗಂಡ ಯಾಕೆ ಇನ್ನೊಬ್ಳು ಹಿಂದೆ ತಿರುಗ್ತಾವನೆ, ಆಮೇಲಿಂದ ನೀವ್ ಯಾಕೆ ಹಿಂಗೆಲ್ಲ ಹೆಂಗ್ ಸಿಕ್ರಂಗ್ ಆಡ್ತಾ ಇದ್ರ ಹುಚ್ಚು ತರ ಅಂತ ಹೇಳ್ಬಿಟ್ಟು ನಂಗೆ ಇವಾಗ ಫುಲ್ ಕನ್ಫರ್ಮ್ ಆಯ್ತು ಬಿಡಿ. ಏಯ್, ಏನೋ ಏನೇನೋ ಮಾತಾಡ್ತಾ ಇದ್ಯಾ? ಯವ್ವ, ನಾನು ಯಾಕವ್ವ ಏನೇನೇನೇನೋ ಮಾತಾಡ್ಲಿ ಯವ್ವ? ನಾನು ಏನೇನೇನೇನೋ ಮಾತಾಡ್ತಾ ಇಲ್ಲ, ಇರೋದನ್ನೇ ಮಾತಾಡ್ತಾ ಇದೀನಿ. ಅತ್ತೆ ಸೊಸೆ ಆಸಾರದಾಗೆ ಜೊತೆಯಾಗಿ ಏನಾರ ಇದ್ಬಿಟ್ರೆ ಹಿಂಗೇನಂತೆ ಕೊಚ್ಚ ನಾಯಿಗಳು ಕಿತ್ತಾಡ್ದಂಗೆ ಕಿತ್ತಾಡೋದು, ಸಂಸಾರದಲ್ಲಿ ಬಿರುಕು, ಆಮೇಲೆ ಮನಸ್ತಾಪ, ಅದು ಇದು ಎಲ್ಲನೂ ಹಿಂಗೇನೇ ಆಗೋದು. ಅದಕ್ಕೆ ನಾನು ಹೇಳ್ತಿರೋದು, ನಿಮ್ದು ಪಿಕ್ಸು ಸೊಸೆ ಆಷಾಢದಾಗ ಮನೆಗಿರೋದಕ್ಕೆ ಹಿಂಗೆಲ್ಲ ಆಯ್ತಾ ಇರೋದು. ಪರವಾಗಿಲ್ಲ ಬಿಡಿ, ನಮ್ಗೆ ಏನಾಗಬೇಕು ಅಷ್ಟ. ನಿಮ್ಗೆ ತಾನೇ ಆಯ್ತಿರೋದು. ನಿಮ್ ಗಂಡ ಇವಾಗ ಹೆಂಗೋನುವೆ ಪಕ್ಕದ ಮನೆಯನ್ನ ಕರ್ಕೊಂಡು ಹೋಗ್ತಿದೀನಿ ಅಂತ ನಿಮ್ ತಾಗಿ ಹೇಳ್ದಿದ್ದಂಗೆ ಕರ್ಕೊಂಡು ಹೋಯ್ತಾವನೆ. ನಾಳೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ನೀಟಾಗೆ ಹೇಳ್ಬಿಟ್ಟೆ ನಿಮ್ ಕಣ್ ಮುಂದೆ ಕರ್ಕೊಂಡು ಹೋಯ್ತಾರೆ. ಅದೆಲ್ಲ ಇದೆಲ್ಲ ಸೊಕುನ ಸರಿ ಇಲ್ಲ. ಆಸಾರದಾಗ ಸೊಸೆ ಮನೆಗಿದ್ರೆ ಹಿಂಗೇನೇ ಆಗೋದು. ಈ ನೋಡು, ಏನೇನೋ ಹೇಳ್ಬೇಡ ನೀನು, ಸುಮ್ಮನೆ ಇರು. ಅವಳು ಮನೆಗಿರೋದಕ್ಕೆ ನಮ್ಗೆಲ್ಲನೂ ಏನಾಗ್ತೈತೆ? ಅತ್ತೆ ಸೊಸೆ ಪರವಾಗಿಲ್ಲ, ಏನಾಗಲ್ಲ. ಆಯ್ತು ಬಿಡಿ, ನಮ್ಗೇನಂತೆ? ಪದ್ದು ಡಾರ್ಲಿಂಗ್, ಏನಾರಾಗ್ಲಿ ಬಿಡು, ನಮ್ಗೆ ಯಾಕೆ ಕತೆ ಎಲ್ಲನೂ ನೋಡಿ ಹೋಗನಿ. ಇಲ್ಲೇ ಇರ್ಲಿ. ಈಗ ಹೆಂಗೋ ಒಂದಾಗೈತೇನೋ ಒಂಚೂರು ಹಂಗೋ ಹಿಂಗೋ ಐತೇನೋ ಸಂಸಾರ. ಒಂದೇ ಕಿತ್ತು ಹಾಕೊಂಡು ಹಾಗೆ ಹಾಕ್ಸ್ಕೊಂಡಾಗ ಗೊತ್ತಾಯ್ತದ ಅವ್ರಿಗೆ. ಅಲ್ಲಿ ಗಂಟ ಏನು ಗೊತ್ತಾಗಕ್ಕಿಲ್ಲ. ಓಕೆ ನಡಿಪದು ಹೋಗ ನಾವು. ನಮ್ಗೆ ಯಾಕೆ ಬೇಕು ಎಲ್ಲನೂ? ನಡಿ ಏನವ ನಿಧಿ, ಆರಾಮಾಗಿ ಇಲ್ಲೇ ನೀ ಅತ್ತೆ ಮನೆಗೆ ನೀರು. ನಿನ್ಗೇನು ಕೆಟ್ಟದಾಗಕ್ಕಿಲ್ಲ. ಯಾರು ಕಳ್ಸಲ್ಲ ಅಂತಾರೋ ಅವ್ರಿಗೇನು ಕೆಟ್ಟದಾಗದು. ಆದ್ರೆ ಆಗ್ಲಿ ಬಿಡು. ನಡಿರಿ ಹೋಗೋಣ. ನಡಿ ಪದ್ದಿ. ಜಯಮ್ಮ, ನೋಡಿ ಸುಮ್ಕೆನೇನೆ. ಇದೇನಮ್ಮ ಇದು? ಏನೇನೋ ಹೇಳ್ತಾರಲ್ಲ ಇವರು. ಲೇ, ಆ ಅಮ್ಮ ಹೇಳೋದೆಲ್ಲ ನಿಜನೇನಿಯ. ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನ್ಲೇ ಮಾಡೋದು? ಒಳ್ಳೆ ಕತೆ, ಒಳ್ಳೆ ಕರ್ಮಾಗೋಗ್ಬಿಡ್ತು ನಂದಂತೂ. ನೋಡು, ಸುಮ್ಮನೆ ಅವಳನ್ನ ಕಳ್ಸೋದೇನೆ ಎಷ್ಟೋ ವಾಸಿ. ಅಮ್ಮ, ನನ್ನ ಗಂಡ ಬತ್ತಾವನೆ ಇನ್ನೂ. ನನ್ನ ಗಂಡ ಎಲ್ಲ ಬಂದೋಗಿಲ್ಲ. ಯಾರು ಕೆಲಸ ಮಾಡಿ ನೋಡ್ಕೊತಾರಲ್ಲ? ನಾನು ನೀನು ನನ್ನ ಗಂಡ ಎಲ್ಲರೂ ಎಲ್ಲೋ ಲಾಂಗ್ ಟ್ರಿಪ್ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ತಾನೇ. ನನ್ನ ಗಂಡ ಅಪರೂಪಕ್ಕೆ ಬರ್ತಾವನೆ ಕಣಮ್ಮ ಮನೆಗೆ. ಈಗ ನಾನು ಈಗ ಅವನ ಜೊತೆ ಹೋಗ್ಲಿಲ್ಲ ಅಂದರೆ ಬೇಜಾರು ಮಾಡ್ಕೊತಾನೆ. ಈಗ ಅದಕ್ಕೆ ಹೇಳಿದ್ದು, ಇವಳಿದ್ರೆ ನಾವಿಬ್ರು ಹೋಗ್ಬೋದು, ಇವಳಿಲ್ಲ ಅಂದರೆ ನಮ್ಮ ಡ್ಯಾಡಿ ಇಲ್ಲೇ ಇರಮ್ಮ, ನೀನು ಯಾರಾದರೂ ಒಬ್ರು ಇಲ್ಲೇ ಇರ್ರಿ, ಮನೆ ನೋಡ್ಕೊಳಕ್ಕೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಏನು ಮಾಡೋದು? ಮಗಳೇ, ನಿನ್ನ ಟ್ರಿಪ್ಗೋಸ್ಕರ ನಾನು ಸಂಸಾರ ಮುಣ್ಗೋಗ್ತೈತೆ. ಅತ್ತೆ ಸೊಸೆ ಜೊತೆಗೆ ಇರಬಾರ್ದಲ್ವಾ? ಒಂದು ಕೆಲಸ ಮಾಡೋಣಮ್ಮ. ಇನ್ನೇನು ಬರ್ತಾರಲ್ಲ ಇವರು, ಒಂದಿನ 2 ದಿನಕ್ಕೆ ಏನಾಗಲ್ಲ, ಕರ್ಸ್ಕೊಳ್ಳೋಣ. ಆಮೇಲೆ ನಾವು ಟ್ರಿಪ್ ಹೋಗ್ಬಿಟ್ಟಾಗ ನೀನು ಮನೆಗಿರಲ್ಲ, ಇವಳು ಮನೆಗಿರಲ್ಲ. ಅದೇ ಮನೆಗಿರ್ತಾಳೆ ಇವಳು, ನೀನಿರಲ್ಲ. ಅತ್ತೆ ಸತ್ಯವಾಗ ಹೆಂಗೆ ಜೊತೆಗಿದ್ದಂಗೆ ಆಗ್ತೈತೆ? ನೀನೆಲ್ಲೋ ಇವಳೆಲ್ಲೋ ಆರಾಮಾಗಿರ್ಬೋದಲ್ವೇನಮ್ಮ ಅವಾಗ? ಆರಾಮಂದರೆ ಆರಾಮಾಗಿರ್ಬೋದು. ಹೂನಲ್ವಾ? ನಾವು ಟ್ರಿಪ್ ಹೋದ್ರೆ ನಾನು ಮನೆಗಿರಲ್ಲ, ಮತ್ತು ಅತ್ತೆ ಸಸ್ಯ ಹೆಂಗೆ ಜೊತೆಗಿದ್ದಂಗೆ ಆಗ್ತೈತೆ? ಲೇ, ಒಳಿಯಂದ್ರು ಸರಿಯಾದ ಟೈಮಿಗೆ ಬರ್ತಾನೆ. ಬರ್ತಾರೆ ಅಮ್ಮ, ಫೋನ್ ಮಾಡಿದ್ದೀನಿ, ಬರದೇ ಇರ್ತಾರ? ನನ್ನಂತೂ ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ ಗೊತ್ತಾ? ಎಷ್ಟು ಅಂದರೆ ಅಷ್ಟು ಮಿಸ್ ಮಾಡ್ಕೋತಾ ಇದ್ದಾರೆ ಅವರಂತೂ ನನ್ನ. ಬಿಡು, ಪರವಾಗಿಲ್ಲ. ಏನೇ ಆದ್ರೂ ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ ಅಂತಾರಲ್ಲ, ಆ ಥರ ನನ್ನ ಗಂಡಂಗೆ. ಅಮ್ಮ, ನೋಡು ಬರ್ತಾರೆ. ಇನ್ನೊಂದು ಏನೋ ಫ್ಲೈಟ್ ಸ್ವಲ್ಪ ಡಿಲೇ ಆಯ್ತಂತೆ. 1 or 2 ಡೇಸ್ನಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ತನಕ ಹೆಂಗೋ ಮ್ಯಾನೇಜ್ ಮಾಡೋಣಮ್ಮ. ಸರಿ ಆಯಿತು ಬಿಡು. ಹೊಳಿಯಂದ್ರಿಗೋಸ್ಕರ ನಾನು ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ಹೇಳು? ಹೊಳಿಯಂದ್ರಿಗೋಸ್ಕರ ಇಷ್ಟಾದರೂ ನಾನು ಮಾಡೇ ಮಾಡ್ತೀನಿ. ಆಗನ ಪರವಾಗಿಲ್ಲ, 2 ದಿನ ತಾನೇ, ಏನೋ ಇವ್ರ ಹತ್ರ ಪೀಡಿಗಳ ಹತ್ರ ಅಡ್ಜಸ್ಟ್ ಮಾಡ್ಕೋಬೇಕು. ಯಪ್ಪ ದೇವ್ರೆ,
ಆದ್ರೂ ಅವಳೆಲ್ಲ ಇವು ಜಯಮ್ಮ ಇವ್ರ ಜೊತೆ ಎಣಗದಂತೂ ಐತೆ ನೋಡು, ತುಂಬಾ ಕಷ್ಟ. ಹೋದ್ರೆ ಹೋಗ್ಲಿ ಬಿಡಮ್ಮ. ಬೀಗ್ರೆ ಬೀಗ್ರೆ, ನಾವು ಹೊರಡ್ತಾ ಇದೀವಿ. ನಿಮ್ ಸೊಸೆ ನೀವೇ ಇಟ್ಕೊಳ್ಳಿ, ನಮ್ಗೆ ಏನ್ ಬೇಡ. ನೀವ್ ಹೆಂಗನ ಮಾಡ್ಕೊಳ್ಳಿ. ನೀವು ಕಳಿಸ್ಲಿಲ್ಲ ಅಂದ್ರೆ ನಿಮ್ಗೆ ತಾನೇ ಆಗೋದು. ಅದಕ್ಕೆ ಏನು ಬೇಜಾರಿಲ್ಲ ನಮ್ಗಂತೂ. ನಾನು ಈಗ ಪೊದ್ದು ಅಂಟ್ವಿ. ಅಯ್ಯೋ, ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿರಂತೆ ಒಂದ್ 2 ದಿನ ಹಂಗೆ ತಡ್ಕೊಳ್ಳಿ. ನಮ್ಮ ಒಳಿಯ ಬತ್ತವನೇ, ಒಳಿಯ ಬಂದಿದ ತಕ್ಷಣನೇ ಹಂಗೇನೆ ಒಂದು 3 ದಿನ ಅಷ್ಟೇ, 3-4 ದಿನ ಟ್ರಿಪ್ ಹೋಗ್ಬಿಟ್ಟು ಬರ್ತೀವಿ. ಇನ್ನೊಂದು ವಾರ ಹೆಂಗನ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡಿರಿ. ಅತ್ತೆ ಸೊಸೆ ಜೊತೆಗಿರ್ಬಾರ್ದಲ್ವಾ? ಅತ್ತೆ ಸೊಸೆ ಅಂದ್ರೆ ನಾನು ಇವಾಗ ಮನೇಲಿ ಇರಲ್ಲ ಅಂದ್ರೆ ಅವಳೊಬ್ಳೇ ಇರ್ತಾಳಲ್ಲ. ಅತ್ತೆ ಸೊಸೆ ಜೊತೆಗಿದ್ದಂಗೆ ಹೆಂಗಾಗ್ತೈತೆ ಹೇಳು? ಅದಕ್ಕೇನೆ ಪರವಾಗಿಲ್ಲ. ಇವಾಗ ನೀವು ಒಂದು 2 ದಿನ ಇದ್ಬಿಟ್ಟು ಹೋಗ್ರಿ, ಸರಿನಾ? ನಿಮ್ಮ ಮಗಳನ್ನ ಕರ್ಕೊಂಡು ಆರಾಮಾಗಿ ಹೋಗ್ರಿ, ಸರಿನಾ? ಅಯ್ಯೋ ಪರವಾಗಿಲ್ಲ ಬಿಡಿ, ಇಲ್ಲೇ ಇದ್ರು ನಮ್ಗೇನ್ ಬೇಜಾರಿಲ್ಲ. ಇರ್ಸ್ಕೊಳ್ಳಿ, ಎಲ್ಲಿದ್ರು ಸಂಡಕ್ಕೆ ಇರ್ತಾಳೆ, ಇಲ್ಲಿದ್ರು ಸಂಡಕ್ಕಿತ್ತಾಳೆ, ಅಲ್ಲಿದ್ರು ಸಂಡಕ್ಕಿತ್ತಾಳೆ, ಆರಾಮಾಗಿರ್ಲಿ ಬಿಡಿ. ಅಯ್ಯೋ ಪರವಾಗಿಲ್ಲ. ಸುಮ್ಮನೆ ಮನೆಗೆ ಯಾಕೆ ಕಿತ್ತಾಟಗಳು ಜಗಳಗಳು ಕೆಟ್ಟದಾಗೋದೆಲ್ಲ ಬೇಡ ಅಲ್ವಾ? ಸರಿ ಆಯ್ತು, ಒಂದ್ 2 ದಿನ ಇರಿ, ಏನಾಗಲ್ಲ. ಬೇಕಾದ್ರೆ ನಿಮ್ಮ ಮನೆಯವ್ರು ಫೋನ್ ಮಾಡ್ಬಿಟ್ಟು ನಾನು ಹೇಳ್ತೀನಿ. ಏನೇ ಮಾಡೋದ್ ಜಯಮ್ಮ? ಅಯ್ಯೋ ನಮ್ಗಂತೂ ಮಾಡಕ್ಕೆ ಆಮೇಲೆ ಈ ಆಸಾಡ್ದಾಗ ಇನ್ನೇನಿರ್ತದೆ. ಏನು ಕೆಲಸ ಪಾಸ ಏನು ಇಲ್ಲ, ಫಂಕ್ಷನ್ ಗಿಂಕ್ಷನ್ ಮೊದಲೇ ಇಲ್ಲ. ಮಾರಮ್ಮ ಇನ್ನು ಊರ್ ಮಾರಮ್ಮ ಲೇಟು, ನಿಧಾನಕ್ಕೆ ಹೋಗೋಣ ಬಿಡೆ. ಸರಿ ಬೀಗ್ರೆ, ಆಯ್ತು, ನೀವ್ ಹೇಳ್ದಂಗೆ ಏನಿ ಆಯ್ತು ಬಿಡಿ. ಆದ್ರೆ ಕಂಡೀಷನ್ನು ನಮ್ಮನ್ನ ಅಲ್ದಂಗ್ ಮನಿಕಳಿ, ಅಡುಗೆ ಮನೆ ಮನಿಕಳಿ ಅಂತ ಹೇಳ್ಕೊಡ್ದು. ನಾವು ರೂಮಾಗೆ ಏನಿಯ ಯೋಸಿ ರೂಮಾಗೆ ಏನಿಯ ಮನಿಕಳದು. ಅದೇನೇನಿಯ ನಾವು ಫಿಕ್ಸ್. ನಮ್ಗೆ ಅಡ್ಜಸ್ಟ್ ಆಯ್ತದಪ್ಪ ಎಸಿ ಪಾಸಿ ಎಲ್ಲ. ಈ ಪ್ಯಾಟಿನವ್ರು ಏನೇನಿಯ ಇವರು ಒಂಥರ ಪಾರಂ ಕೋಳಿ ಇದ್ದಂಗೆ, ಅವಕ್ಕೇನು ಅಡ್ಜಸ್ಟ್ ಆಗಕ್ಕಿಲ್ಲ. ಪಾರಂ ಕೋಳಿಗಳಿದ್ದಂಗೆ ನಮ್ಗೆ ಎಲ್ಲಾನು ಅಡ್ಜಸ್ಟ್ ಆಯ್ತದೆ. ಬೇಕಾದ್ರೆ ನೀವೇ ಎಲ್ಲಾರ ಮನಿಕೋಬಹುದು, ನಾವಂಗಲ್ಲಪ್ಪ. ಯೋಸಿ ರೂಮಾಗ ಮನಿಕತ್ತೀವಿ. ಎಸಿ ರೂಮಾಗೆ ಅದು ಅದು ಅಯ್ಯೋ ಪರವಾಗಿಲ್ಲ ಬಿಡಿ, ಮನೆ ಕಳತಾನೆ. ಎಲ್ ಮನಿಕಂಡ್ರೆ ಏನು, ನಾವ್ ಇಲ್ಲಿ ಮನಿಕಂಡ್ರೆ ಏನು, ಅಲ್ಲಿ ಮನಿಕಂಡ್ರೆ ಏನು, ಎಲ್ ಮನಿಕಂಡ್ರೆ ಏನು, ಪರವಾಗಿಲ್ಲ. ಬೇಡ ಬದ್ದಿ, ನಮ್ಗೆ ಎಸಿ ರೂಮೇ ಬೇಕು. ಎಲ್ಲಾದ್ರೆ ನಡಿಯ ಹೋಗೋಣ, ಇವ್ರಿಗೆ ತಾನೇ ಕೆಟ್ಟದಾಗದು, ನಮ್ಗೇನಾದ್ರು ಕೆಟ್ಟದಾಗ್ತತಾ? ಆಮೇಲೆ ನಾವು ಬರೋದು ಇಲ್ಲ, ಕರ್ಕೊಂಡು ಹೋಗೋದು ಇಲ್ಲ, ಇಲ್ಲೇ ಇರ್ತಾಳೆ. ತಿಂಗಳಾಗ ಅಷ್ಟೊತ್ತಿಗೆ ಇವ್ರಿಗೆ ತಾನೇ ಕೆಟ್ಟದಾಗದು. ಅಯ್ಯೋ ಮಾತಿ ಮುಂಚೆ ಯಾಕೆ ಕೆಟ್ಟದ್ದು ಅಂತ ಯಪ್ಪ ತಲೆನೋವೇ ಬಂದ್ಬಿಡು ನನಗಂತೂ. ಆಯ್ತು, ನಿಮ್ಗೆ ರೂಮ್ ತಾನೇ ಬೇಕು, ಎಸಿ ರೂಮ್ ತಾನೇ ಬೇಕು. ಆಯ್ತು ಹೋಗಿ ಮೇಲ್ಗಡೆ ರೂಮ್ ಅವಲ್ಲ, ಅಲ್ಲೇನೆ ಮಲ್ಕೊಳ್ಳಿ, ಏನು ಬೇಜಾರಿಲ್ಲ. ಒಂದು ವಾರ ಇದ್ಬಿಡಿ, ಆಮೇಲೆ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿವ್ರಂತೆ. ನೀವು ಮತ್ತೆ ಬರಲ್ಲ, ನಾವು ಮತ್ತೆ ಅಲ್ಲಿಗೂ ಬರಲ್ಲ, ಮತ್ತೆ ಕರ್ಕೊಂಡು ಬಂದಿರಲ್ಲ. ಈಗಲೇ ಆಗಿರೋ ಪ್ರಾಬ್ಲಮ್ಸ್ ಎಲ್ಲ ಸಾಕು, ಸುಮ್ಮನೆ ಯಾಕೆ? ಆಯ್ತು, ಕರ್ಕೊಂಡು ಹೋಗಿರಂತೆ ಬಿಡಿ. ಲೇ ಜಯಮ್ಮ, ನೀನು ಬಾಯೋ, ನೀನು ಸುಮ್ಕೆನೇ ಇರಕ್ಕಿಲ್ವಲ್ಲೇ? ಯಾಕೆ ಸುಮ್ಮನೆ ಇರಬೇಕು? ಈ ಬೊಡ್ಡಿಗಳಿಗೆ ಹಂಗೆ ಬುದ್ಧಿ ಕಲಿಸ್ಬೇಕು. ಬಂದಾಗಿಂತ ನೋಡ್ತಾ ಇದ್ದೀನಿ, ಅವ್ರಿಗೆ ಮಾತ್ರ ಸ್ಪೆಷಲ್ ಪ್ಲೇಟಾಗಿ ಊಟ ಕೊಡ್ತಾರೆ, ನಮಗೆ ಮಾತ್ರ ಸ್ಟೀಲ್ ತಟ್ಟೆ ಕೊಡ್ತಾರೆ. ಅವ್ರು ಮಾತ್ರ ಎಲ್ಲ ಬೆಡ್ರೂಮ್ಗಳ ಮನೆ ಕತ್ತಾರೆ, ನಿನ್ನ ಇಲ್ಲಿ ಆಲಂಗ್ ಮನೆ ಅಂತ ಹೇಳ್ತಾರೆ. ಯಾಸಿ ಮನೆ ಅಂತೀನಿ ಸೋಂಕಿರಮಿ. ಮುಯಿ ಅದೇನೋ ಒಂಥರ ಮುಯಿಗೆ ಮುಳ್ಳಿಂದಾನೆ ತೆಗಿಬೇಕಂತೆ. ಈ ಬೊಡ್ಡಿಗಳಿಗೆ ಹಿಂಗೆ ಮಾಡ್ಬೇಕು, ಸುಮ್ಮನಿರು. ಅದಕ್ಕೆ ನಾನು ಎದರ್ಸ್ಕೊಂಡು ಮಾಡಿಕೊಂಡ್ರದು. ನಾನು ಮಗಳು ಮನೆ ಅಂತ ಸುಮ್ಕಿದ್ದೀನಿ. ಮಗಳು ಸಂಸಾರ ಹಾಳಾಗೋಯ್ತದೆ, ಮಗಳು ಮನೆ ಅಲ್ವಾ ಅಂತ ಹೇಳ್ಬಿಟ್ಟು ಅವನ ಅಜ್ಜಿ ಬ್ಯಾರೆ ಏನಾದರೂ ಬ್ಯಾರೆ ಯಾರನ್ನ ಆಗ್ಬಿಟ್ಟು ಹಿಂಗೆ ಮಾಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಅಲ್ಲೇ ಒಗೆದ್ಬಿಟ್ಟು ಬಟ್ಟೆ ಒಗ್ದಂಗೆ ಬಿಸಾಕ್ಬಿಡ್ತಾ ಇದ್ದೆ. ಆದರೆ ಮಗಳು ಮನೆ, ನನ್ನ ಮೇಲೆ ಕೋಪಕ್ಕೆ ಮಗಳಿಗೆ ಏನಾರು ಅಂದ್ಬಿಡ್ತಾರೋ, ಮಗಳಿಗೆ ಏನಾರ ಮಾಡ್ಬಿಡ್ತಾರೋ ಅನ್ನೋ ಭಯಕ್ಕೆ ಬಾಯಿ ಮುಚ್ಕೊಂಡು ಸುಮ್ಕೆ ಇವನಿ ನಾನು. ಬಾ, ಇವ್ರು ಯೋಗೆಟ್ಟೆಗೆ ಇಷ್ಟು ಬೆಂಕಿ ಯಾಕ? ನಮ್ಮ ಒಳ್ಳೆ ಜನನೇ ಎಷ್ಟು ವಾಸಿ. ಉಗಿ ಮಕ್ಕಕ್ಕೆ ಅದೆಷ್ಟು ಗೀತ ಹೇಳ್ತೀಯ? ಬಾ ಹೋಗನಿ.